ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರುವಾನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿಂತ ಭಾವಿಸ್ತೀನಿ ಫ್ರೆಂಡ್ಸ್. ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ರೆಸಿಪಿ ನೋಡೋಕ್ಕಿಂತ ಮುಂಚೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ಲಾಗಿ ನೋಡಿ. ಹಾಗೆ ಹೈಪ್ ಆಪ್ಷನ್ ಇರುತ್ತೆ, ಹೈಪ್ ಆಪ್ಷನ್ ಕೊಟ್ಟು ವಿಡಿಯೋನ ನೋಡಿ ಅಂತ ಹೇಳ್ತಾರೆ. ರೆಸಿಪಿ ಯಾವುದು ಅಂತ ನೋಡೋಣ. ಮನೇಲಿ ಕಾಯಿದ್ವು ಅಂತ ಹೇಳಿ ನಮ್ಮ ಮೈದ್ನವರು 3-4 ಡೇಸಿಂದ ಕಾಯಿದೆ ಅಲ್ವಾ, ಕಾಯಿ ಒಬ್ಬಟ್ಟಾದರೂ ಒಂದು ಮಾಡಿ ಅಂತ ಇದ್ರು. ಸೊ ಹಾಗಾಗಿ ನಾವು ಬಿಟ್ಟು ಅವ್ರ ಮಾತು ಕೊನೆಗೂ ಕಾಯಿ ಒಬ್ಬಟ್ಟು ಮಾಡೇ ಬಿಟ್ವಿ. ನೋಡಿ ಇಲ್ಲಿ 3 ಕಾಯಿ ತೊಗೊಂಡಿದ್ದೀವಿ. ಓಕೆನಾ, 3 ಕಾಯಿನ ನಮ್ಮ ತಂಗಿ ನೀಟಾಗಿ ತುರ್ಕೋತಾ ಇದ್ದಾಳೆ. ಅಂದರೆ ಮಿಕ್ಸಿಲಿ ಹಾಕ್ಕೊಂಡ್ರೆ ಬೇಗ ನುಣ್ಣಗಾಗುತ್ತೆ ಅಂತ ಅಂದ್ಕೊಂಡು ತುರಿದ್ಬಿಟ್ಟು ಮಾಡ್ತಾ ಇರೋದು. ಬಟ್ ತುರಿದ್ಬಿಟ್ಟು ಬೆಲ್ಲ ಹಾಕಿಬಿಟ್ಟು ಮಾಡ್ತಾರೆ ಕೆಲವೊಬ್ಬರು. ನಾನು ಸ್ವಲ್ಪ ಇದು ತುರಿದ್ರೂ ಕೂಡ ಹಾಗೆ ಸ್ವಲ್ಪ ತರಿ ಹಾಕಿ ನೀರು ರುಬ್ಕೋತೀನಿ. ನಾನು ಒಂದು ದೊಡ್ಡ ಸೈಜು 3 ಕಾಯಿ ತೊಗೊಂಡಿದ್ದೀನಿ. ಅಂದರೆ ನಮ್ಮ ಮನೆಯಲ್ಲಿ ಒಂದು 7-8 ಜನ ಇದ್ದೀವಲ್ವ, ಸೊ ಕರೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡು ಒಂದು 3 ಕಾಯಿ ನೀಟಾಗಿ ಅವಳು ತುರ್ಕೋತಾ ಇದ್ದಾಳೆ. ಅವಳಿಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಅವಳು ಮಾಡಬೇಡ ಬಿಡು, ಇನ್ನೇನು ಮಾಡ್ತೀಯಾ ಅಂತ ಇದ್ಲು. ಇರಲಿ ಬಿಡಮ್ಮ, ನಿನಗೆ ಎಲ್ಲರೂ ನೋಡಿದ್ದಾರೆ ಅಂತ ಅಂದ್ಕೊಂಡು ಸೊ ವಿಡಿಯೋ ಮಾಡ್ಕೋತಾ ಇದ್ದೆ. ಹಾಗೆ ಅವಳು ತುರಿತಾಳೆ ಅಂತ ಅಂದ್ಬಿಟ್ಟು ನಾನು ಈ ಕಡೆ ಹಿಟ್ಟಾದರೂ ಕಳ್ಸೋಣ ಅಂತ ಅಂದ್ಕೊಂಡು ಹಿಟ್ಟು ಕಳ್ಸೋಕ್ಕೆ ಬಂದೆ. ಒಂದು ಬೌಲ್ ತೊಗೊಂಡೆ. ಬೌಲಲ್ಲಿ ಹಿಟ್ಟು ಒಂದು 3/4 kg ಅಷ್ಟು ಹಿಟ್ಟನ್ನ ನೀಟಾಗಿ ಜರಡಿ ಇಟ್ಕೊಂಡಿದ್ದೀನಿ. ಹಾಗೆ ನೀರು ಹಾಕ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ರವೆ ಇದ್ದರೆ ರವೆ ಮಿಕ್ಸ್ ಮಾಡಿ ಹಾಕ್ಕೋಬಹುದು, ಇಲ್ಲ ಬೇಕಿದ್ದರೆ ಮೈದಾ ಹಿಟ್ಟಲ್ಲೇ ಯೂಸ್ ಮಾಡ್ಕೋಬೋದು. ಓಕೆನಾ, ನಾನು ಹಿಟ್ಟೆಲ್ಲ ಕಲಸಿ ಆ ಕಡೆ ಇಟ್ಟು ಬಂದೆ. ಅವಳು ಹಾಗೆ ತುರಿದಿಟ್ಕೊಂಡಿರುವಂಥ ಕಾಯಿ ಕೊಟ್ಟಿದ್ಲು ಅಲ್ವಾ, ಸೊ ಅದನ್ನು ನಾನು ನೀಟಾಗಿ ಮಿಕ್ಸಿ ಹಾಕೋತಾ ಇದ್ದೆ. ಸೊ ಚಿಕ್ಕ ಜಾರ್ ಇರೋ ಕಾರಣ ನಮ್ಮ ಮನೆಯಲ್ಲಿ ಅದನ್ನು ಎಷ್ಟು ಸಲ ಹಾಕ್ಕೊಂಡು ಅಷ್ಟೊಂದು ಕಾಯಿ ಒಂದು 6-7 ಸಲನೇ ಹಾಕ್ಕೊಂಡೆ. ಎಲ್ಲ ರುಬ್ಬಾದ್ಮೇಲೆ ಕೊನೆಗೆ ಇಷ್ಟು ಕಾಯಿ ಇಟ್ಕೊಂಡು ಅದ್ರ ಜೊತೆ ನಾನು ಒಣಗಿರೋ ಶುಂಠಿ, ಹಾಗೆ ಒಂದು 4-5 ಏಲಕ್ಕಿ ತೊಗೊಂಡಿದ್ದೀನಿ. ಹಾಗೆ ಸೋಂಪು ಕಾಳು ತೊಗೊಂಡು ಒಂದಿಷ್ಟು ಕೊಬ್ಬರಿ ಜೊತೆ ನಾನು ರುಬ್ಕೊಂಡಿದ್ದೀನಿ. ನೋಡ್ಬೋದು, ಫಸ್ಟಿಗೆ ರುಬ್ಬಿ ಹಾಕೋಬೋದಿತ್ತು, ಕೊನೆಗೆ ಹಾಕ್ಕೊಂಡ್ರೆ ನೀಟಾಗಿರುತ್ತೆ ಅಂತ ಅಂದ್ಕೊಂಡು ಇಷ್ಟು ಕಾಯಿ ಇಟ್ಕೊಂಡು ಅದ್ರ ಜೊತೆ ಈ 3 ಸೇರಿಸಿ ರುಬ್ಕೊಂಡಿದ್ದೀನಿ. ನಿಮಗೆ 3 ಬೇಡ ಅಂತ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಓಕೆನಾ, ಇವು ಹಾಕಿದರೆ ಇನ್ನು ರುಚಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾನು ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ. ಇವಾಗ ಒಂದು ಗ್ಯಾಸ್ ಹಚ್ಬಿಟ್ಟು ಬಾಣಲೆ ಇಟ್ಟಿದ್ದೀನಿ. ಓಕೆನಾ, ಬಾಣಲಿ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಒಂದು 3/4 kg ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಓಕೆನಾ, ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಬೆಲ್ಲ, ಸ್ವಲ್ಪ ಬೇಗ ಕರಗಲಿ ಅಂತ. 3/4 kg ಹಿಟ್ಟು ಆ್ಯಂಡ್ 3/4 kg ಬೆಲ್ಲ ಸರಿ ಸಮ ತೊಗೊಂಡಿದ್ದೀನಿ. ಆ್ಯಂಡ್ 3 ತೆಂಗಿನಕಾಯಿ ತೊಗೊಂಡಿದ್ದೀನಿ. ಓಕೆನಾ, ನೋಡಿ ಸ್ವಲ್ಪ ಇದು ಕರಗಕ್ಕೆ ಅಂತ ಒಂದು ಟೀ ಕುಡಿತೀವಲ್ಲ ಆ ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಸಾಕು, ಅದು ಸ್ವಲ್ಪ ಕರಗಲಿ ಅಂತ ಅಷ್ಟೇ. ಇದೇನು ಪಾಕ ಮಾಡೋ ಅವಶ್ಯಕತೆ ಇಲ್ಲ. ನೀಟಾಗಿ ಬೆಲ್ಲ ಎಲ್ಲ ಕರ್ಕೊಂಡ್ರೆ ಸಾಕು. ಅದ್ರ ಮೇಲೆ ಸ್ವಲ್ಪ ನೊರೆ ಬರುತ್ತೆ. ಕರಗಿದಾದ್ಮೇಲೆ ನೊರೆ ಎಲ್ಲ ಕಡಿಮೆ ಆಗುತ್ತೆ. ನೋಡಿ, ಅಲ್ಲಿವರೆಗೂ ನೀಟಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ, ಬೆಲ್ಲ ಎಲ್ಲ ಕರಗಿದೆ, ತೋರಿಸ್ತಾ ಇದ್ದೀನಿ ನಿಮಗೆ. ಪಾಕ ಬರೋ ಅವಶ್ಯಕತೆ ಅಂತ ಇಲ್ಲ. ನೀಟಾಗಿ ಬೆಲ್ಲ ಎಲ್ಲ ಕರ್ಕೊಳ್ಳಿ. ಆ್ಯಂಡ್ ಹಾಗೆ ನೀವು ಯಾವ ರೀತಿ ಕಾಯಿ ಒಬ್ಬಟ್ಟು ಮಾಡ್ತೀರಾ ಅಂತ ನನಗೂ ಕೂಡ ಕಮೆಂಟ್ ಮಾಡಿ. ಓಕೆನಾ, ಅಂದರೆ ಒಬ್ಬೊಬ್ಬರು ಮಾಡೋ ಸ್ಟೈಲು ಒಂದೊಂದು ರೀತಿ ಇರುತ್ತೆ. ಸೊ ನಾನು ಮಾಡೋ ಸ್ಟೈಲು ಇದು. ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ, ಆಯಿತಾ? ನೋಡಿ, ಇವಾಗ ನೊರೆ ಎಲ್ಲ ಕಡಿಮೆ ಆಗ್ತಿದೆ. ಹಾಗೆ ನೊರೆ ಕಡಿಮೆ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಕಾಯಿನ ನೀಟಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ, ಆಯಿತಾ? ಒಟ್ಟಿಗೆ ಹಾಕ್ಕೊಳ್ಳಿ, ಅಂದರೆ ಸ್ವಲ್ಪ ಬಿಸಿ ಇರುತ್ತೆ ಪಾಕ, ನೋಡಿ ಹಾಕ್ಕೊಳ್ಳಿ, ಆಯಿತಾ? ಮತ್ತು ಕೈ ಮೇಲೆ ಸಿಡಿದ್ರೆ ಕಷ್ಟ, ಅಂದರೆ ಬೆಲ್ಲ ಪಾಕ ಅಲ್ವಾ, ಸೊ ನೋಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಮಿಕ್ಸ್ ಮಾಡ್ತಾ ಇದ್ದರೆ ನಿಮಗೆ ತೆಳು ಅಂತ ಅನಿಸ್ಬೋದು, ಬಟ್ ಇದು ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ನಿಮಗೆ ಅನಿಸುತ್ತೆ, ಅಂದರೆ ಫುಲ್ಲು ತಣ್ಣಗಾದ್ಮೇಲೆ ಫುಲ್ ಗಟ್ಟಿ ಆಗುತ್ತೆ. ಓಕೆನಾ, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ತಳ ಬಿಡುತ್ತೆ, ನಿಮಗೆ ಗೊತ್ತಾಗುತ್ತೆ. ಓಕೆನಾ, ತಳ ಬಿಡೋದು ಅಲ್ಲಿವರೆಗೂ ನೀವು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ಇಲ್ಲಾಂದರೆ ಬೆಲ್ಲ ಪಾಕ ಆ್ಯಂಡ್ ಕಾಯಿದ್ರೆ ಅದು ತಳ ಅಂಟ್ಕೊಳ್ಳೋ ಚಾನ್ಸ್ ಜಾಸ್ತಿ ಇರುತ್ತೆ ಅಲ್ವಾ, ಸೊ ಕೈ ಆಡಿಸ್ತಾನೆ ಇರಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಟೈಮಲ್ಲಿ ನಾನಿಲ್ಲಿ 2-3 ಟೀ ಸ್ಪೂನ್ ಅಷ್ಟು ನಾನು ಬಾಂಬೆ ರವೆ ತೊಗೊಂಡಿದ್ದೀನಿ. ಇಲ್ಲಾಂದರೆ
ಚಿರೋಟಿ ರವೆ ಅಂತಾರಲ್ವ, ಸೊ ಚಿರೋಟಿ ರವೆನಾದರೂ ಯೂಸ್ ಮಾಡ್ಬೋದು, ಹುರಿದ್ಬಿಟ್ಟಾದರೂ ಯೂಸ್ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಡೈರೆಕ್ಟಾಗಿ ಯೂಸ್ ಮಾಡಿದ್ರೇ ಅದ್ರ ಜೊತೆ ಅದು ಬೇಯ್ಕೊಳ್ಳುತ್ತೆ ಅಂತ ಅಂದ್ಕೊಂಡು ನಾನು ಏನು ಹುರಿದಿಲ್ಲ, ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಹಾಗೆ ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ, ಬಟ್ ಇದು ಆಪ್ಷನಲ್ ಬಿಳಿ ಎಳ್ಳು ಹಾಕ್ಕೊಳ್ಳೋದು, ಓಕೆನಾ. ಬಟ್ ಹಾಕ್ಕೊಂಡ್ರೆ ತಿಂತಾಯಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾನು ಬಿಳಿ ಎಳ್ಳು ಯೂಸ್ ಮಾಡಿದ್ದೀನಿ. ನಿಮ್ಮ ಮನೇಲಿ ಇದ್ದರೆ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ ಆಯಿತಾ. ಇವಾಗ ರವೆ ಆ್ಯಂಡ್ ಎಳ್ಳು ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಲಿ, ಓಕೆನಾ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಾನು ಇದೇ ಟೈಮಲ್ಲಿ ನಾನು 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ, ಓಕೆನಾ. ನೋಡ್ಬೋದು ತುಪ್ಪ ಹಾಕ್ಕೊಳ್ಳೋದು ಎಲ್ಲೋ ಸ್ಕಿಪ್ ಆಗಿದೆ, ಸೊ ಹಾಕಿದಾದ್ಮೇಲೆ ವಿಡಿಯೋ ಮಾಡ್ಕೊಂಡಿರೋದು ನಾನು. ಸೊ ತುಪ್ಪ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ಇಷ್ಟು ಗಟ್ಟಿ ಆಗಿದೆ, ಓಕೆನಾ. ಇಷ್ಟು ಗಟ್ಟಿ ಆದರೆ ಅದು ಆಗಿದೆ ಅಂತ ಅರ್ಥ. ಇವಾಗ ಇದು ಸ್ವಲ್ಪ ತಣ್ಣಗಾಗಬೇಕಲ್ವ. ನೋಡಿ ನಮ್ಮ ಮಕ್ಕಳು ನಮ್ಮ ತಂಗಿ ಅದನ್ನು ತಣ್ಣಗೆ ಮಾಡೋಕ್ಕೆ ಫ್ಯಾನ್ ಕೆಳಗೆ ಕೂತ್ಕೊಂಡಿದ್ದಾರೆ, ತಣ್ಣಗೆ ಬೇಗ ಆಗಲಿ ಅಂತ ಅಂದ್ಕೊಂಡು. ತುರಿದಿರೋ ಕಾಯಿ ಚಿಪ್ಪೆಲ್ಲ ಅಲ್ಲೇ ಹಾಗೆ ಇತ್ತು, ಎತ್ತಿಟ್ಟಿರಲಿಲ್ಲ. ಅದನ್ನು ನಮ್ಮ ಮೈದನವ್ರು ಎತ್ತಿಡ್ತಾ ಇದ್ರು. ಸೊ ಇವಳು ಸ್ವಲ್ಪ ತಣ್ಣಗಾಗಲಿ ಅಂತ ಇದು ಮಾಡ್ತಾಯಿದ್ಲು. ನೋಡ್ಬೋದು ಇಲ್ಲಿ ಕಲಿಸ್ಕೊಂಡಿರುವಂಥ ಹಿಟ್ಟು ಆ್ಯಂಡ್ ಹೂರಣ ಚೆನ್ನಾಗಿ ಹಾಕಿಬಿಟ್ಟು ಅಲ್ಲೇ ನಾನು ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಅದು ಆ ಕಣ್ಕ ಒಳಗೆ ಹೂರಣ ತುಂಬಿರೋದು ವಿಡಿಯೋನೇ ಆಗಿಲ್ಲ. ಸೊ ಇರಲಿ ಅಂತ ಅಂದರೆ ನಾನು ಮಾಡ್ತಾಯಿದ್ದೆ, ನಮ್ಮ ತಂಗಿ ವಿಡಿಯೋ ಮಾಡ್ತಾಯಿದ್ಲು. ಸೊ ಅವಳು ಯಾವಾಗ ಬೇಕೋ ಅವಾಗ ಬಂದು ಹಂಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೋತಾ ಇದ್ಲು. ಸೊ ಅದು ಕಣ್ಕ ಒಳಗೆ ಹೂರಣ ತುಂಬೋದು ಎಲ್ಲೋ ಮಿಸ್ ಆಗಿದೆ. ಸೊ ಒಬ್ಬಟ್ಟು ಈ ಥರ ತಟ್ಟಿದ್ದೀನಿ ನೋಡಿ. ಇವಾಗ ಅದಾದಮೇಲೆ ನಾನು ಹಂಚಿನ ಮೇಲೆ ಹಾಕ್ಕೊಂಡಿದ್ದೀನಿ. ನಾನು ಈ ಥರ ಮಾಡ್ಕೋತೀನಿ, ಓಕೆನಾ. ಒಂದು ಬಟರ್ ಪೇಪರ್ ಮೇಲೆ, ಇಲ್ಲಾಂದರೆ ಒಂದು ಎಣ್ಣೆ ಪೇಪರ್ ಇರುತ್ತೆ ಅಲ್ವಾ, ಇಲ್ಲ ಬಾಳೆ ಎಲೆ ಮೇಲೆ ಕೂಡ ತಡ್ಕೋತಾರೆ. ಸೊ ನಮ್ಮ ಮನೇಲಿ ಯಾವಾಗಲೂ ನಾವು ಒಬ್ಬಟ್ಟು ಶೀಟ್ ಅಂತ ಅಂತೀವಲ್ಲ, ಸೊ ಒಬ್ಬಟ್ಟು ಶೀಟ್ ಮೇಲೇ ಮಾಡ್ಕೊಳ್ಳೋದು ಒಬ್ಬಟ್ಟನ್ನ. ನೋಡಿ ಎಷ್ಟು ಚೆನ್ನಾಗಿ, ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ನೀವು ಮಾಡ್ಕೋಬೋದು, ಓಕೆನಾ. ನೋಡಿ ಇವಾಗ ನೀಟಾಗಿ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದರೆ ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ವಾವ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸೋಂಪು, ಒಣಶುಂಠಿ ಹಾಗೆ ಆ ಎಳ್ಳು ತಿಂತಾಯಿದ್ರೆ ನನಗೆ ಬಾಯಲ್ಲಿ ಸಿಗ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಇವತ್ತಿನ ರೆಸಿಪಿ ಇಷ್ಟು ಮಾಡಿದ್ದೀನಿ ನಾನು. ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಆಯಿತಾ. ಹಾಗೆ ಲೈಕ್ ಮಾಡೋದು ಎಲ್ಲ, ನಿಮಗೆ ಈ ರೆಸಿಪಿ ಯಾವ ರೀತಿ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ನನ್ನ ಚಾನಲ್ಗೆ ಯಾರಾದರೂ ವಿಸಿಟ್ ಮಾಡಿದ್ರೆ ಸಬ್ ಆಗೋದು ಮಾತ್ರ ಮರಿಬೇಡಿ. ಮತ್ತು ನಾನು ಹೊಸ ಸಿಂಪಲ್ ರೆಸಿಪಿ, ಈಸಿ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಹಾಗೆ ವಾಚ್ ಮಾಡ್ತಾಯಿರಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಯಾರಿಗೆ ಕಾಯಿ ಒಬ್ಬಟ್ಟು ಮಾಡೋಕ್ಕೆ ಬರದೇ ಇರೋರು ಕೂಡ ಈಸಿಯಾಗಿ ಈ ಮೆಥಡಲ್ಲಿ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಾಳೆ ಹೊಸ ರೆಸಿಪಿಯವರೆಗೂ ಸಿಗೋವರೆಗೂ ಬಾಯ್. Take care guys.